ನಮ್ಮ ದೇಹದಲ್ಲಿ ಅತಿ ಸೂಕ್ಷ್ಮವಾದ ಒಂದು ಆಯಾಮ. ಇಟ್ಸ್ ಆ್ಯಕ್ಚುಲಿ ಇಂಟರ್ನಲ್ ಟು ದಿಸ್ ಫಿಸಿಕಲ್ ಬಾಡಿ. ಆದರೆ ಇದು ಸ್ವಭಾವ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಪರ್ವೆಸಿವ್, ಆಲ್ ಪರ್ವೇಡಿಂಗ್ ಅಂತ ಹೇಳ್ತಾರೆ. ಈ ಪ್ರಾಣ ಪ್ರೊಪೆಲ್ ಮಾಡದೇ ಇದ್ದರೆ ಸೆನ್ಸಸ್ ಕೆಲಸ ಮಾಡಲ್ಲ. ಸೆನ್ಸ್ಗಳನ್ನ, ಪಂಚ ಇಂದ್ರಿಯಗಳನ್ನು ತಳ್ಳೋದು, ಮುಂದೂಡೋದು, ಮೂಮೆಂಟಿಗೆ ಬಿಡೋದೇ ಪ್ರಾಣ. ಇಟ್ ಪ್ರೊಪೆಲ್ಸ್ ದಿ ಬಾಡಿ, ಪವರ್ ಆಫ್ ದಿ ಬಾಡಿ. ಶಕ್ತಿನ ಕೊಡುತ್ತೆ, ತಳ್ಳುತ್ತೆ ಮುಂದಕ್ಕೆ. ಈ ಉಪನಿಷತ್ತುಗಳು ಹೇಳಿದೆ, ಅದನ್ನು ಅಕ್ನಾಲೆಡ್ಜ್ ಮಾಡಿದೆ. ಅಂದರೆ ಉಪನಿಷತ್ತುಗಳು ಇದನ್ನು ಅಂಗೀಕರಿಸಿ ಮೆಚ್ಚುಗೆಯನ್ನು ತೋರಿಸಿ ಇದನ್ನು ಎದುರಿಸೋಕ್ಕೆ ಇನ್ಯಾವುದೂ ಇಲ್ಲ. ಇದನ್ನು ತಿಳ್ಕೊಳ್ಳದೆ ಇದ್ದರೆ ನಾವು ಪೂರ್ತಿ ನಮ್ಮನ್ನು ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅತೀಂದ್ರಿಯ ಬುದ್ಧಿವಂತಿಕೆ ಏನಿದೆ, ಆ ಟ್ರಾನ್ಸೆಂಡೆಂಟಲ್ ವಿಸ್ಡಮ್ ಅಂತ, ಅದು ಪರಿಪೂರ್ಣವನ್ನು ಹೇಳೋದು. ಆ ಪರಿಪೂರ್ಣತ್ವಕ್ಕೆ ಹೋಗೋಕ್ಕೆ ಇದೊಂದು ವೆಹಿಕಲ್, ವಾಹನ. ಅದಕ್ಕೆ ಪ್ರಾಣಾಯಾಮಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿರೋದು. ನಮ್ಮಲ್ಲಿ ಆ ಪೂರ್ಣತ್ವ, ನಾವು ನಮ್ಮ ಕೆಪಾಸಿಟಿ ಎಷ್ಟು ತಿಳ್ಕೊಳ್ಳೋಕ್ಕೆ ಸಾಧ್ಯನೋ ಅದೆಷ್ಟು ಪ್ರಾಸೆಸ್ಸು. ಕೆಪಾಸಿಟಿ ಆಫ್ ನೋಯಿಂಗ್ ಈಸ್ ಎ ಪ್ರಾಸೆಸ್. ಬರೀ ಇನ್ಫಾರ್ಮೇಷನ್ ಅದು. ಆ್ಯಕ್ಚುಲಿ ಇದು ತಿಳಿಯುವ ಪ್ರಕ್ರಿಯೆ. ಆದರೆ ಆ ತಿಳಿತಾ ಅನುಭವ ಕೊಡೋದು ಪ್ರಾಣ. ಪ್ರಾಣಾಯಾಮ, ಮೆಡಿಟೇಷನ್ ಇಂಟರ್ಲಿಂಕ್ಡ್. ಹೆಚ್ಚೆಚ್ಚು ಆಳವಾಗಿ ನಾವು ಉಸಿರಾಡೋಕ್ಕೆ ಶುರು ಮಾಡಿದ್ರೆ, ಆಳವಾಗಿ ಎರಡು ಉಸಿರಾಡೋದ ಕಡೆ ಮಧ್ಯೆ ಇರೋ ಸ್ಪೇಸ್ನ ಫೀಲ್ ಮಾಡಿದ್ರೆ, ಅಲ್ಲೇ ಬಾಗಿಲಿದೆ ಒಳಗಡೆ ಹೋಗೋಕ್ಕೆ. ಒಂದು ಬಾಗಿಲಾದ್ಮೇಲೆ ಇನ್ನೊಂದು ಬಾಗಿಲು, ಇನ್ನೊಂದಾದ್ಮೇಲೆ ಇನ್ನೊಂದು ತಕ್ಕೊಳ್ತಾ ಹೋಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಅನುಭವ ಆಗದೆ ಇದ್ದರೆ ಮಾಹಿತಿ ಅಷ್ಟೆ. ಪುಸ್ತಕದಲ್ಲಿ ಸಿಗೋದೆಲ್ಲ ಮಾಹಿತಿ. ಪ್ರಾಣಾಯಾಮದ ಮೂಲಕ ಯು ಕ್ಯಾನ್ ಟ್ರಾನ್ಸೆಂಡ್ ಮೈಂಡ್ಸ್ ಆಫ್ ವಿಸ್ಡಮ್ ಎಷ್ಟು ಬರುತ್ತೆ ಅಷ್ಟು ನಾಲೆಡ್ಜು ಡೀಪರ್ ಲೆವೆಲಲ್ಲಿ ಇಂಟೆನ್ಸ್ ಆಗ್ತಾ ಹೋಗುತ್ತೆ. ಎಷ್ಟು ನಾಲೆಡ್ಜ್ ಇಂಟೆನ್ಸ್ ಆಗುತ್ತೆ, ಆ ಪ್ರಕ್ರಿಯೆಯಲ್ಲಿ ನಮಗೇನು ಸಿಕ್ಕಿದೆ ಅದು ನಮ್ಮನ್ನು ಬೆಳೆಸ್ತಾ ಹೋಗುತ್ತೆ. ಅದರಿಂದ ಪ್ರಾಣಾಯಾಮ, ಉಸಿರಾಟದ ಕಡೆ ಗಮನ ಕೊಡೋದು, ಇದನ್ನು ಪ್ರತಿಯೊಬ್ಬರೂ ಮಾಡಿದ್ರೆ ನಮ್ಮ ಅವೇರ್ನೆಸ್ ಕೂಡ ವಿಶಾಲವಾಗುತ್ತೆ. ವೆನ್ ಯುವರ್ ಅವೇರ್ನೆಸ್ ಈಸ್ ಎಕ್ಸ್ಪ್ಯಾಂಡೆಡ್ ಹೇಗಿರುತ್ತೆ ಆವಾಗ ನೋಡಿ. ವಿಷನ್ ಕೂಡ ಹೇಗಿರುತ್ತೆ, ಕ್ಲಾರಿಟಿ ಹೇಗಿರುತ್ತೆ, ಎಲ್ಲ ಚೇಂಜ್ ಆಗುತ್ತೆ. ಕಂಪ್ಲೀಟ್ ಒಬ್ಬ ಮನುಷ್ಯನ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಾದ್ರೆ ಫಸ್ಟ್ ಸ್ಟೆಪ್, ವಾಚ್ ಯುವರ್ ಬ್ರೆತ್ ಆ್ಯಂಡ್ ರೆಸ್ಪೆಕ್ಟ್ ದಟ್ ಪ್ರಾಣ. ಅದಿರೋವರೆಗೂ ಆಮೇಲೆ ಜೀವನ ಇಲ್ಲ.